ಗ್ಯಾರಂಟಿ ಸರ್ಕಾರದಿಂದ ಬೆಂಗಳೂರು ಮಂದಿಗೆ ದೀಪಾವಳಿ ಗಿಫ್ಟ್. ಬೆಂಗಳೂರು ಮಂದಿಗೆ, ಬಡವರು ಹಾಗೂ ಮಧ್ಯಮ ವರ್ಗದ ಮಂದಿಗೆ ಭರ್ಜರಿ ಗಿಫ್ಟ್. ಇನ್ಮೇಲೆ ಮನೆ ನಿರ್ಮಾಣ ಮಾಡುವವರಿಗೆ ಓಸಿ ಪ್ರಾಬ್ಲಮ್ ದೂರ. ಗ್ಯಾರಂಟಿ ಸರ್ಕಾರದಿಂದ ಬೆಂಗಳೂರು ಮಂದಿಗೆ ದೀಪಾವಳಿ ಗಿಫ್ಟ್. ಬೆಂಗಳೂರು ಬಡ ಹಾಗೂ ಮಧ್ಯಮ ವರ್ಗ ಮಂದಿಗೆ ಭರ್ಜರಿ ಗಿಫ್ಟ್. ಇನ್ನು ಮುಂದೆ ಮನೆ ನಿರ್ಮಾಣ ಮಾಡುವವರಿಗೆ ಓಸಿ ಪ್ರಾಬ್ಲಮ್ ದೂರ. 30 ಮತ್ತು 40 ಅಂದರೆ 30/40 ನಿವೇಶನಗಳಿಗೆ ಇನ್ಮೇಲೆ ಓಸಿಯಿಂದ ವಿನಾಯಿತಿ. ನೆಲ 2 ಅಂತಸ್ತಿನ ವಸತಿ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪತ್ರ ಬೇಡ. ಈ ಹಿಂದೆ ಓಸಿ ಇಲ್ಲದ ಕಟ್ಟಡಗಳಿಗೆ ಜಲಮಂಡಳಿ, ಬೆಸ್ಕಾಂ ವಿದ್ಯುತ್ ಸಂಪರ್ಕ ನೀಡುತ್ತಿರಲಿಲ್ಲ. ಆದರೆ ಇನ್ನು ಮುಂದೆ ಓಸಿ ಇಲ್ಲದೆ ಕರೆಂಟ್, ನೀರು ಮತ್ತು ಭಾಗ್ಯವೂ ಕೂಡ ಸಿಗುವಂಥದ್ದು. ಸಚಿವ ಸಂಪುಟ ಒಪ್ಪಿಗೆಯಂತೆ ಓಸಿಯಿಂದ ವಿನಾಯಿತಿ. 3 ಅಂತಸ್ತಿನ ವಸತಿ ಕಟ್ಟಡಗಳಿಗೆ ಓಸಿ ಪಡೆಯೋದ್ರಿಂದ ವಿನಾಯಿತಿ ನೀಡಿ ಆದೇಶ. ನಕ್ಷೆ ಮಂಜೂರಾತಿ ಇಲ್ಲದೆ ಓಸಿ ನೀಡಲಿಕ್ಕೆ ಅವಕಾಶ ಇರಲಿಲ್ಲ. ಲಕ್ಷಾಂತರ ಕಟ್ಟಡಗಳಿಗೆ ಓಸಿ ಇಲ್ಲದೆ ನೀರು, ವಿದ್ಯುತ್ ಬಂದ್ ಆಗಿತ್ತು. ನಕ್ಷೆ ಉಲ್ಲಂಘಿಸಿ ಕಟ್ಟಡ ನಿರ್ಮಾಣ ಮಾಡಿದವರಿಗೆ ಸ್ವಾಧೀನ ಅನುಭವ ಪತ್ರ ನೀಡ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ 1200 ಚದರ ಅಡಿ ಈ ಒಂದು ಅಳತೆಯ ಸೈಟ್ಗೆ ಓಸಿ ಅಗತ್ಯ ಇಲ್ಲ. ಬೆಂಗಳೂರಿನಲ್ಲಿ ಮುಂದೆ ಕರೆಂಟ್, ನೀರಿಗಿಲ್ಲ ಯಾವುದೇ ಅಡೆತಡೆ. ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಲಕ್ಷ್ಮೀ ಸಾಗರ್ ಎನ್ಕೆ ರಿಂದ ಅಧಿಕೃತ ಆದೇಶ ಘೋಷಣೆಯಾಗಿದೆ. ಓಸಿ ವಿಚಾರ ದೊಡ್ಡ ರಂಪರಾದ್ಧಾಂತವಾಗಿತ್ತು. ಓಸಿಯಿಂದ ಸಾಕಷ್ಟು ಮನೆಯನ್ನ ನೆಲಸಮ ಮಾಡುವಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿತ್ತು. ಆದರೆ ಇನ್ನು ಮುಂದೆ ಓಸಿ ವಿಚಾರ ಬೇಡ ಅಂತ ಹೇಳಲಾಗಿರುವಂಥದ್ದು. ಗ್ಯಾರಂಟಿ ಸರ್ಕಾರದಿಂದ ಬೆಂಗಳೂರಿನ ಮಂದಿಗೆ ಒಂದು ಒಳ್ಳೆ ಗಿಫ್ಟ್ ಅನ್ನ ನೀಡಲಾಗಿತ್ತು. ಬೆಂಗಳೂರು ಬಡ ಹಾಗೂ ಮಧ್ಯಮ ವರ್ಗದ ಮಂದಿಗೆ ಭರ್ಜರಿ ಗಿಫ್ಟ್ ಅನ್ನ ನೀಡಲಾಗಿದೆ. ಈ ಹಿಂದೆ ಓಸಿ ಏನಿತ್ತು ಅದು ಇಲ್ಲದೆ ಹೋದ್ರೆ ನೆಲಸಮ ಮಾಡೋದು ಫಿಕ್ಸ್ ಆಗಿತ್ತು. ಆ ಒಂದು ಕಟ್ಟಡಕ್ಕೆ ನೀರು ಮತ್ತು ಕರೆಂಟು ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿತ್ತು. ಆದರೆ ಸರ್ಕಾರ ದೀಪಾವಳಿಗೆ ಒಂದು ಗಿಫ್ಟ್ ಅನ್ನ ನೀಡಿದೆ. ನೆಲ 2 ಅಂತಸ್ತಿನ ವಸತಿ ಕಟ್ಟಡಗಳಿಗೆ ಸ್ವಾಧೀನ ಅನುಭವದ ಪತ್ರ ಬೇಡ ಅಂತ ಹೇಳಲಾಗಿತ್ತು. ಈ ಹಿಂದೆ ಓಸಿ ಇಲ್ಲದೆ ಕಟ್ಟಡಗಳಿಗೆ ಜಲಮಂಡಳಿ, ಬೆಸ್ಕಾಂ ವಿದ್ಯುತ್ ಸಂಪರ್ಕ ನೀಡ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಓಸಿ ಇಲ್ಲದೆ ನೀರು ಮತ್ತು ಕರೆಂಟ್ ಭಾಗ್ಯ ಕೂಡ ಇದೆ. ಸಚಿವ ಸಂಪುಟ ಒಪ್ಪಿಗೆಯಂತೆ ಓಸಿಯಿಂದ ವಿನಾಯಿತಿಯನ್ನು ನೀಡಿದ್ದು, 3 ಅಂತಸ್ತಿನ ವಸತಿ ಕಟ್ಟಡಗಳಿಗೆ ಓಸಿ ಪಡೆಯೋದ್ರಿಂದ ವಿನಾಯಿತಿ ನೀಡಿ ಆದೇಶವನ್ನು ನೀಡಲಾಗಿರುವಂಥದ್ದು. ನಕ್ಷೆ ಮಂಜೂರಾತಿ ಇಲ್ಲದೆ ಓಸಿ ನೀಡಲಿಕ್ಕೆ ಅವಕಾಶ ಇರಲಿಲ್ಲ. ಲಕ್ಷಾಂತರ ಕಟ್ಟಡಗಳಿಗೆ ಓಸಿ ಇಲ್ಲದೆ ನೀರು, ವಿದ್ಯುತ್ ಬಂದ್ ಕೂಡ ಆಗಿತ್ತು. ನಕ್ಷೆ ಉಲ್ಲಂಘಿಸಿ ಕಟ್ಟಡ ನಿರ್ಮಾಣ ಮಾಡಿದವರಿಗೆ ಸ್ವಾಧೀನ ಆ ಒಂದು ಅನುಭವದ ಪತ್ರವನ್ನು ನೀಡ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ 1200 ಚದರ ಅಡಿ ಅಳತೆಯ ಸೈಟ್ಗೆ ಓಸಿ ಅಗತ್ಯ ಇಲ್ಲ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಕರೆಂಟ್ ಮತ್ತೆ ನೀರಿಗೆ ಯಾವುದೇ ಅಡ್ಡಿ ಇರೋದಿಲ್ಲ. ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಆಗಿರುವಂತಹ ಲಕ್ಷ್ಮೀ ಸಾಗರ್ ಎನ್ಕೆ ಅವರು ಅಧಿಕೃತ ಆದೇಶವನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.